ಇದಪ್ಪ ವರಸೆ ಅಂದ್ರೆ ಮರ ಉಳಿಸಿ ಪರಿಸರ ರಕ್ಷಿಸಿ ಅಂತ ನಮ್ಮ ಸರ್ಕಾರ ಬೊಪ್ಪೆ ಹೊಡೆಯುತ್ತೆ. ಆದ್ರೆ ಹೀಗೆ ಮಾಡೋಕೆ ಹೋದ್ರೆ ಕೇಸ್ ಜಡಿಯುತ್ತೆ. ಪರಿಸರದ ಪರವಾಗಿ ಹೋರಾಡಿದ್ದಕ್ಕೆ ಬೆಂಗಳೂರು ನಿವಾಸಿಗಳಿಗೆ ಸಿಕ್ಕ ಬಹುಮಾನ ಏನು ಗೊತ್ತಾ? ಕೆಟ್ಟದನ್ನ ಮಾಡಬೇಡ್ರಿ ಅಂತ ಬುದ್ಧಿವಾದ ಹೇಳಿದವರಿಗೆ ಕೇಡು ಬಗೆಯಲಾಗಿದೆ. ಬಿಡಿಎ ಅಂಡರ್ ಪಾಸ್ಗೆ ಮರಗಳನ್ನ ಕಡಿಬೇಡಿ ಅಂತ ಶಾಂತಿಯುತವಾಗಿ ಪ್ರತಿಭಟಿಸಿದವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಜಡಿಯಲಾಗಿದೆ. ಹೌದು, ಕಳೆದ ವಾರವಷ್ಟೇ ಬೆಂಗಳೂರಿನ ಸರ್ಜಾಪುರದಲ್ಲಿ ಬಿಡಿಎ ನಿರ್ಮಿಸ್ತಿರೋ ಅಂಡರ್ ಪಾಸ್ ಯೋಜನೆಗೆ 50ರಿಂದ 60 ಮರಗಳನ್ನ ಕಡಿಯಲಾಗಿತ್ತು. ಸ್ಥಳೀಯರು ಮೇ 27ನೇ ತಾರೀಕು ಬಿಡಿಎ ವಿರುದ್ಧ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಮರಗಳನ್ನ ಕಡಿಯೋದಕ್ಕೆ ಸ್ಥಳೀಯರೆಲ್ಲ ಸಾತ್ವಿಕ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಆದರೆ ಇವರ ಪ್ರತಿಭಟನೆಗೆ ಸಿಕ್ಕ ಪ್ರತಿಫಲ ಏನ್ ಗೊತ್ತಾ? ಪೊಲೀಸ್ ಕಂಪ್ಲೇಂಟ್. ಅವತ್ತು ಪ್ರತಿಭಟಿಸಿದವರ ವಿರುದ್ಧ ಕೋರಮಂಗಲ ಠಾಣೆ ಪೊಲೀಸರು ಸ್ವಯಂ ದೂರು ದಾಖಲಿಸಿದ್ದಾರೆ. ನಮ್ಮ ಕಡೆ ದೇ ಸ್ಟಾರ್ಟೆಡ್ ಡಿಗ್ಗಿಂಗ್. ಓಕೆ, ಇದು ಕೋರ್ಟ್ ಸ್ಟೇ ಇದೆ ಆ್ಯಂಡ್ ದ ಎಂಟೈರ್ ಮ್ಯಾಟರ್ ಇಸ್ ಇನ್ ಕೋರ್ಟ್. ಆವಾಗಲೂ ದೇ ಸ್ಟಾರ್ಟೆಡ್ ಡಿಗ್ಗಿಂಗ್ ಅಟ್ ಅನದರ್ ಪ್ಲೇಸ್. ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ನಾವು ಹೋದಿವಿ. ಆವಾಗ ನಮಗೆ ಹೇಳ್ತಾರೆ, ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ನಮಗೆ ತೊಗೊಳ್ಳೋಕ್ಕೆ ಆಗಲ್ಲ, ಏನಕ್ಕೆ ಅಂದರೆ ನಿಮ್ಮ ಮೇಲೇ ಒಂದು ಕಂಪ್ಲೇಂಟ್ ಇದೆ ಅಂತ. ಆವಾಗ ನಮಗೆ ಗೊತ್ತಾಗಿರೋದು ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ಅಂತ ಅವ್ರು ಹೇಳಿರ್ತಾರೆ. ಅಷ್ಟಕ್ಕೂ ಸ್ಥಳೀಯರು ಪ್ರತಿಭಟನೆಗೂ ಮುನ್ನ ಠಾಣೆಯಿಂದ ಅನುಮತಿ ಪಡ್ಕೊಂಡಿದ್ರು. ಶಾಂತಿಯುತವಾಗಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪ್ರತಿಭಟಿಸಲಾಗಿತ್ತು ಕೂಡ. ಅವತ್ತೆಲ್ಲ ಸುಮ್ಮನಿದ್ದ ಪೊಲೀಸರು ಬಳಿಕ ಪ್ರತಿಭಟನಾಕಾರರ ಮೇಲೆ ದೂರು ದಾಖಲಿಸಿಕೊಂಡಿದ್ದಾರೆ. 46 ಟ್ರೀಸ್ ಕಟ್ ಮಾಡಿದರು. ಅದಕ್ಕೋಸ್ಕರ ನಾವು ಎಲ್ಲರೂ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ಪ್ರೊಟೆಸ್ಟ್ ಅಂದರೆ ಸೈಲೆಂಟ್ ಪ್ರೊಟೆಸ್ಟು. ನಾವು ಏನು ಅಲ್ಲಿ ಹೋಗಿ ರೈಟಿಂಗ್ ಏನೂ ಮಾಡಿಲ್ಲ. ನಾವು ಪೊಲೀಸ್ಗೆ ಹೋಗಿ ಟ್ರೀ ಕಟ್ಟಿಂಗ್ ಬಗ್ಗೆ ಕಂಪ್ಲೇಂಟ್ ಮಾಡುವಾಗ ಹೋದರೆ ಅಲ್ಲಿ ಗೊತ್ತಾಯಿತು ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಂದರೆ ಸಮ್ 4-5 ಪೀಪಲ್ಗೆ ಪ್ಲಸ್ ಅದರ್ಸ್ ಅಂತ ಬರೆದಿದ್ದಾರೆ ಅದರಲ್ಲಿ. ಆದರೆ ಹೀಗೆ ನಗರದ ಒಳಿತಿಗಾಗಿ ಶ್ರಮಿಸಿದ್ರೆ ಖಾಕಿ ಅಸ್ತ್ರ ತಮ್ಮ ಮೇಲೆ ಪ್ರಯೋಗವಾಗಿರೋದನ್ನ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಆದರೆ ನಿವಾಸಿಗಳೇನೋ ಜಾಮೀನು ಪಡ್ಕೊಂಡಿದ್ದಾರೆ ಅನ್ನಿ. ಆದರೆ ಇದೇನು ಪ್ರಜಾಪ್ರಭುತ್ವನ ಅಥವಾ ಹಿಟ್ಲರನ ಸರ್ಕಾರನ ಅನ್ನೋದನ್ನ ಗೃಹ ಸಚಿವ ಆರ್ ಅಶೋಕ್ ಅವರೇ ವಿವರಿಸಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರೋಡಲ್ ರೌಡಿಸಮ್ ಅಥವಾ ಗುಂಡಾಯಿಸಮ್ ಮಾಡೋರ್ ಮೇಲೆ ಕೂಡ ಪೊಲೀಸರು ಇಷ್ಟು ಬೇಗ ಆಕ್ಷನ್ ತಗೊಳ್ಳಲ್ಲ ಅನ್ಸುತ್ತೆ. ಗೃಹ ಸಚಿವರೇ ಇದ್ರ ಬಗ್ಗೆ